ಹಾಯ್ ಹಲೋ ನಮಸ್ತೆ. ಈಗ ಟೈಮ್ ಫಾರ್ ಹಾರ್ವೆಸ್ಟಿಂಗ್ ಸ್ವೀಟ್ ಪೊಟ್ಯಾಟೋಸ್ ಅಂದರೆ ಗೆಡ್ಡೆ ಗೆಣಸು. 3 ಗ್ರೋ ಬ್ಯಾಗ್ಸಲ್ಲಿ ಬೆಳೆಸಿದ್ದೀನಿ. ಇವಾಗ ಈ ಬ್ಯಾಗ್ನ ತೆಗೆದು ನೋಡೋಣ. ಇದರಲ್ಲೇ ಜಾಸ್ತಿ ಬಿಟ್ಟಿದ್ರೆ ಇನ್ನೊಂದು ಬ್ಯಾಗ್ ಓಪನ್ ಮಾಡಲ್ಲ. 3-4 ಇದ್ದರೆ ಬಹುಶಃ ಸೆಕೆಂಡ್ ಬ್ಯಾಗ್ ಓಪನ್ ಮಾಡಬೇಕಾಗಿ ಬರುತ್ತೆ. ಈ ಥರ ನೆಲದ ಮೇಲೆ ಹಾಸ್ಕೊಂಡು ಮಣ್ಣಿನ ಕೆಲಸ ಮಾಡೋಕ್ಕೆ ಅಂತಲೇ ಈ ಶೀಟ್ನ ಕೊಂಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ಹತ್ರ ಈ ಥರ ಸಣ್ಣ ಸಣ್ಣ ಇದೆಲ್ಲ ಕವರ್ಸ್ನೆಲ್ಲ ತೆಗೆದು ಜಾಯಿನ್ ಮಾಡಿ ಹೊಲ್ದು ಕೊಡ್ತಾರೆ. ಈ ಥರ ಅವ್ರು ಏನು ಹೊಲ್ದಿರ್ತಾರೆ ಅದನ್ನು ತೊಗೊಂಡ್ರೆ 50 ರುಪೀಸು. ನಮ್ಮ ಸ್ವಲ್ಪ ನೀಟಾಗಿರಲಿ ಅಂತ ರೆಡಿ ಮಾಡಿಸ್ಕೊಂಡ್ರೆ 100 ರುಪೀಸು. ಸೊ ನಾನು ತೂತ ಎಲ್ಲ ಇಲ್ಲದೆ ಇರೋ ಥರ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಎಲ್ಲ ಇಲ್ಲದೆ ಇರೋ ಹಿಂಗೆ ಬೆಳ್ಳಿಗಿರೋ ಥರ ಹೊಲಿಸ್ಕೊಂಡೆ. ಹಾಗಾಗಿ ಇದು 100 ರೂಪಾಯಿ ಆಯಿತು. ಅಫ್ಕೋರ್ಸ್ ಇದು ಬೆಳ್ಳಿಗಿದ್ರು ಇನ್ನು ಸ್ವಲ್ಪ ಹೊತ್ತಿಗೆ ಕಲರೇ ಇಲ್ಲಿ ಮಣ್ಣು ಬಿದ್ದ ಮೇಲೆ, ಬಟ್ ಸ್ಟಿಲ್ ಇರಲಿ ಅಂತ ಮಾಡಿಸ್ಕೊಂಡಿದ್ದೀನಿ. ಈಗ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ಯಾಕಂದರೆ ಪುನಃ ಇದೇ ಕಡ್ಡಿಯಿಂದ ನಾವು ಗೆಡ್ಡೆ ಗೆಣಸನ್ನ ಬೆಳೆಯೋದು. ಕಸ ಕೆಳಕ್ಕೆ ಹಾಕಿದ್ರೆ ಎಷ್ಟು ಗಾಳಿ ಇದೆ ಅಂದರೆ ಎಲ್ಲೆಲ್ಲಿ ಹಾಕ್ಕೊಂಡು ಹೋಗ್ತಾಯಿದೆ ಗೊತ್ತಿಲ್ಲ. ಸೊ ಬೆಟರ್ ತೆಗೆದು ಎಲ್ಲ ಡಸ್ಟ್ಬಿನ್ಗೆ ಹಾಕ್ಕೊಂಡ್ಬಿಡ್ಬೇಕು. ಸಿಕ್ಕಾಪಟ್ಟೆ ಗಾಳಿ ಇದೆ, ನನಗಂತೂ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಬಿಟ್ಟರೆ ಮತ್ತೆ ವಾರಗಟ್ಟಲೆ ಹಿಂಗೆ ದಬ್ಕೊಂಡು ಹೊರಟೋಗುತ್ತೆ. ಬರೀ ಬೆಳಗಿಂದ ಸಂಜೆವರೆಗೂ ಬರೀ ಮೋಡ ಕವಿದ ವಾತಾವರಣ, ನೋ ಮಳೆ ನಥಿಂಗ್, ಬರೀ ಗಾಳಿ ಮೋಡ. ಸೊ ಈಗ ಇದರಲ್ಲಿ ಎಷ್ಟು ಸಿಗಬಹುದು ಅನ್ನೋದನ್ನು ಕೆಳಕ್ಕೆ ಹಾಕಿದ ಮೇಲೆ ಗೊತ್ತಾಗೋದು. ಇದು ಒಂದು ಕಾಂಡ ಸ್ಟ್ರಾಂಗ್ ಆಗಿ ಚೆನ್ನಾಗಿದೆ. ಸೊ ಇದನ್ನು ನೆಡಲಿಕ್ಕೆ ಅಂತಲೇ ಇಟ್ಕೊತೀವಿ. ನೋಡೋಕೆ ಮಾತ್ರ ಗಟ್ಟಿ ಕಾಣುತ್ತೆ. ನೀರೇ ಹಾಕಿಲ್ಲ ನನಗೆ. ಹುಲ್ಲು ತೆಗೆದ ಮೇಲೆ ಎಲ್ಲ ರಗಳೆ ಪಿಚ್ಚ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಲಿಕ್ವಿಡ್ ಸಾರಿ ಮಣ್ಣಿದೆ ಅಂತ. ನೀರು ಹಾಕೋದು ಬೇಡ ಅಂತ ಕಮ್ಮಿನೇ ಹಾಕಿ ಒಳಗಡೆ ನೋಡಿದ್ರೆ ಪಿಚ್ಚ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ದೊಡ್ಡದು ಸೈಜ್ ಕೂಡ ಇದೆ ಇದು. 1 2 ಗುಡ್ ಸೈಜ್. ಇಷ್ಟು ಕಷ್ಟಪಟ್ಟು 4-5 ತಿಂಗಳು ಇದಕ್ಕೆ ಪೋಷಣೆ ಮಾಡಿರ್ತೀವಲ್ಲ. ಪೋಷಣೆ ಅಂದರೆ ಪಾಪ ಇನ್ನೇನೇನೋ ಅಲ್ಲ, ಅಟ್ಲೀಸ್ಟ್ ನೀರು ಹಾಕಿರ್ತೀವಿ, ಅದೊಂದೇ ಖುಷಿ ಪಡೋಂಥದ್ದು. ಬೇರೆ ಏನು ಕೇರೇ ಇಲ್ಲಪ್ಪ, ಖಂಡಿತವಾಗ್ಲೂ ಇಲ್ಲ. ಮಾತ್ರ ಇಟ್ಸ್ ವೆರಿ ನ್ಯೂಟ್ರಿಷನಲ್ ಪ್ಲ್ಯಾಂಟ್. ಯಾರು ಬೇಕಾದರೂ ಶುಗರ್ ಇರಲಿ ಇಲ್ಲದೇ ಇರಲಿ ಆ ಥರ ತಲೆನೋವೇ ಇಲ್ಲ, ಎಲ್ಲರೂ ಕನ್ಸ್ಯೂಮ್ ಮಾಡಬಹುದಂಥ ಏಕೈಕ ಫ್ರೂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ವೆರಿ ಬೆನಿಫಿಷಿಯಲ್ ಫಾರ್ ದಿ ಹೆಲ್ತ್. ಸೊ ಸದ್ಯಕ್ಕೆ 4 ಸಿಕ್ಕಿದೆ. ಮಣ್ಣು ಯಾವಾಗಲೂ ಪೂರ ಹೊರಗೆ ಹಾಕ್ಬಿಟ್ಟು ಸಿಗ ಬೇರೆಗಳನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿಕೊಂಡು ಚೂರು ಗಾಳಿಗೆ ಆರಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಪುನಃ ನೆಡಬೇಕು ಅಂದಾಗ ಇದೇ ಥರ ಮಣ್ಣು ಪಿಚ್ಚ ಅಂತಿದ್ರೆ ನೆಡೋದಕ್ಕೆ ಕಷ್ಟ. ಸೊ ಈ ಮಣ್ಣನ್ನು ಒಂದು ಸ್ವಲ್ಪ ಗಾಳಿಗೆ ಆರಿಕೊಂಡು ಹರಡ್ಕೊತಾ ಇದ್ದೀನಿ. ಇವಾಗ ಗಾಳಿಗೆ ಆರಿದ ಮೇಲೆ ಒಂದು ಸ್ವಲ್ಪ ಇದಕ್ಕೆ ಮತ್ತೆ ಹೊಸ ಮಣ್ಣು, ಸ್ವಲ್ಪ ಫಂಗಿಸೈಡು, ಚೂರು ಬೋನ್ ಮೀಲು, ಕಂಪೋಸ್ಟು, ಲಿಟ್ಲ್ ಬಿಟ್ ಆಫ್ ಕೋಕೋ ಪೀಟ್ ಇವೆಲ್ಲ ಆ್ಯಡ್ ಮಾಡಿಬಿಟ್ಟು ಪುನಃ ಇದು ಗ್ರೋ ಬ್ಯಾಗ್ಗೆ ಫಿಲ್ ಮಾಡಿ ಇದೇ ಕಡ್ಡಿಗಳನ್ನು ಸಿಕ್ಸೋದು. ಸೊ ಈಸಿ ಟು ಗ್ರೋ, ಈಸಿ ಟು ಹಾರ್ವೆಸ್ಟ್ ಆ್ಯಂಡ್ ಲಿಟ್ರಲಿ ನೋ ಮೇಂಟೆನೆನ್ಸ್ ಅಟ್ ಆಲ್. ಈಗ ಇದನ್ನೆಲ್ಲ ಇದೇ ಬ್ಯಾಗಲ್ಲಿ ಇಟ್ಕೊಳ್ಳೋಣ. ಬಿಕಾಸ್ ಸಂಜೆ ಟೈಮಿಗೆ ನೆಡಂಗಾಗುತ್ತೆ. ಆಲ್ರೆಡಿ ಸುಸ್ತು ಹೊಡೆದೋಗಿದ್ದೀನಿ ಇದೇ ಮಾಡೋದ್ರಲ್ಲಿ. ನೋಡೋಕ್ಕೆ ನಿಮಗೆಲ್ಲ ಇಷ್ಟು ಈಸಿ ಅನಿಸುತ್ತೆ, ಬಟ್ ಎಷ್ಟು ಕಷ್ಟ ಇರುತ್ತೆ ಅಲ್ಲ. ಮೂಟೆ ಎತ್ತು ಹೊತ್ತು ತಂದು ಇಲ್ಲಿ ಕುಕ್ಕಿ ಮತ್ತು ಇದನ್ನೆಲ್ಲ ತೊಳಿಬೇಕು, ಭಾಳ ಕಷ್ಟ. ನೋಡೋಷ್ಟು ಸುಲಭ ಯಾವುದೂ ಇಲ್ಲ. ಸೊ ಈಗ ಎಷ್ಟು ಸಿಕ್ಕಿದೆ ಅಂತ
ನೋಡುವ ಸಮಯ. ಓ, ಸಣ್ಣ ಪುಟ್ಟ ಎಲ್ಲ ಒಂದು 2-3, ದೊಡ್ಡ ದೊಡ್ಡದು 4 ಕಾಣಿಸ್ತಾ ಇದೆಯಲ್ಲ. ಈಗ 2ನೇ ಬ್ಯಾಗ್ ತೆಗೆದು ಬಿಡೋಣ, ಬಿಕಾಸ್ ನಾವು 5 ಜನ ಇದ್ದೀವಿ, 4 ನಮಗೆ ಸಾಕಾಗೋದಿಲ್ಲ. ಸೊ ತಲಾ ಒಬ್ಬೊಬ್ಬರಿಗೆ ಒಂದೊಂದು ಅಂದರು ಏನೋ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತುಂಬ ಟೇಸ್ಟಿ ಇದೆ, ತುಂಬ ತುಂಬ ಟೇಸ್ಟಿ. ನಮ್ಮ ಎದುರುಗಡೆ ಮನೆ ಆಂಟಿ ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಮನೇಲಿ ಯಾರ್ದೋ ಮನೇಲಿ ಬೆಳೆದು ಬಿಟ್ಟಿತ್ತು, ಫುಲ್ಲು ಅಲ್ಲೇ ಗಿಡ ಬಂದುಬಿಟ್ಟಿತ್ತು ಅಂತ ತೊಗೊಂಬಂದು ನೀವು ನೆಡ್ತೀರಾ ಅಂತ ಕೊಟ್ಟಿದ್ರು. ಆಲ್ಮೋಸ್ಟ್ 4-5 ಇಯರ್ಸ್ ಆಯ್ತು ಅವ್ರು ಕೊಟ್ಟು. ಆವಾಗ ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಎಷ್ಟು ಸಲ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನೋ ಗೊತ್ತಿಲ್ಲ ನನಗೆ, ಎಷ್ಟು ಜನಕ್ಕೆ ಕೊಟ್ಟಿದ್ದೀನೋ ಗೊತ್ತಿಲ್ಲ. ನಾನು ಮಾತ್ರ ಒಂದೊಂದೇ ಗ್ರೋ ಬ್ಯಾಗ್ಗೆ ಹಾಕ್ತಾಯಿದ್ದೆ. ಲಾಸ್ಟ್ ಟೈಮ್ 2 ಗ್ರೋ ಬ್ಯಾಗ್ಸಲ್ಲಿ ಹಾಕಿದ್ದೆ, ಈ ಸಲ 3 ಗ್ರೋ ಬ್ಯಾಗ್ಸ್ಗೆ ಹಾಕಿದ್ದೀನಿ. ಸೊ ಫಸ್ಟ್ ಗ್ರೋ ಬ್ಯಾಗ್ದು ರಿಸಲ್ಟು ಓಕೆ, ರೀಸನಬಲ್ ಆಗಿತ್ತು. ದೊಡ್ಡದು 4, ಸಣ್ಣ ಪುಟ್ಟದು 2-3 ಇತ್ತು. ಇದರಲ್ಲಿ ನೋಡೋಣ. ಓ, ಇದರಲ್ಲಿ ಗುಚ್ಚೆ ಕಾಣ್ತಾ ಇದೆ ನನಗೆ. ಐ ಆಮ್ ಸೋ ಎಕ್ಸೈಟೆಡ್. ಪೂರ ಬೋರ್ಲ್ ಹಾಕಿದ್ರೇ ಗೊತ್ತಾಗೋದು. ಫಸ್ಟ್ ಹಾಕಿ ನೋಡೇ ಬಿಡೋಣ. ಕೈಯೆಲ್ಲ ಬುರ್ಜಿ ಆಗಿಬಿಟ್ಟಿದೆ, ಸೊ ಬ್ಯಾಗ್ ಹಿಡ್ಕೊಂಡು ಎತ್ತಕ್ಕೂ ಆಗ್ತಾಯಿಲ್ಲ ನನಗೆ. ಕಷ್ಟಪಡ್ತಾ ಇದ್ದೀನಿ. ಎಸ್. ಓ ಮೈ ಗಾಡ್, ಇಲ್ಲಿ ನೋಡಿ, ಇಲ್ಲಿ ನೋಡಿ ಫುಲ್ ನೋಡಿ, ಕುಚ್ಚು 4-5 ಇದೆ ಇದರಲ್ಲಿ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಹೋಮ್ ಗ್ರೋನ್ ಅನ್ನೋದು ಫೀಲಿಂಗೇ ಬೇರೆ. ಸೊ ಇಲ್ಲೇ ಒಂದು 5 ಕಾಣಿಸ್ತಾ ಇದೆ, ಅದಲ್ಲದೆ ಇದೊಂದು 3. ಸಣ್ಣ ಪುಟ್ಟ ಎಲ್ಲ ಹುಡ್ಕಾಡೋದೀಗ ಇದರಲ್ಲಿ, ಈ ಮಣ್ಣಲ್ಲಿ ಏನಾನ ಸಿಗತ್ತಾ ಅಂತ. ಇಷ್ಟೇ. ಸೊ ಟೋಟಲ್ 9. ಓ ಮೈ ಗುಡ್ನೆಸ್, ನೋಡಿದಿರಾ ಎಷ್ಟು ಚೆನ್ನಾಗಿದೆ, ಬಹಳ ಖುಷಿ ಆಗ್ತಾಯಿದೆ. ಹಾಗೆ ನೋಡ್ತಾ ಇರಿ, ಇಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.